ಮೊಯ್ಲಿ ಸಾಹೇಬರಿಗೆ ಇಮಿಡಿಯೇಟ್ ಆಗಿ ಕೊಟ್ಟಿದ್ದೆ, ಗೆಲುವು ಖಚಿತ. ಗೆಲುವು ಆಗಲಿಲ್ಲ ಅಂದರೆ ನಾವೆಲ್ಲ ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀವಿ. ಹಂಗೆ ಪ್ರಾಸ್ಪೆಕ್ಟಿವ್ ಒಳ್ಳೆ ಪ್ರಾಸ್ಪೆಕ್ಟಿವ್ ಪಾಯಿಂಟ್ಸ್ ಇದೆ ಇವಾಗ ಅವರು ಗೆಲ್ಲೋದಕ್ಕೆ. ಒಂದು ಪಕ್ಷ ಅಂದಮೇಲೆ ದಿಸ್ ಈಸ್ ಅ ಡಿಸಿಪ್ಲಿನ್ಡ್ ಪಾರ್ಟಿ. ಕಾಂಗ್ರೆಸ್ ಅನ್ನೋದು ಒಂದು ಡಿಸಿಪ್ಲಿನ್ಡ್ ಪಾರ್ಟಿ. ಅದನ್ನ ನೀವು ಥ್ರೆಟ್ ಮಾಡಿ ನಾವು ರಾಜೀನಾಮೆ ಟಿಕೆಟ್ ಕೊಟ್ಟರೆ ನಾವು ಇರ್ತೀವಿ, ಟಿಕೆಟ್ ಕೊಡಲಿಲ್ಲ ಅಂದರೆ ಐ ವಿಲ್ ರಿಸೈನ್ ಟು ದಿ ಪಾರ್ಟಿ ಅನ್ನೋದ್ರಿಂದ ಯಾವ ಸಾಮಾಜಿಕ ನ್ಯಾಯ ಸ್ವಾಮಿ? ಇಲ್ಲಿ MP ಎಲೆಕ್ಷನ್ನಲ್ಲಿ ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆನೇ ಬರೋದಿಲ್ಲ, ಉದ್ಭವ ಆಗೋದಿಲ್ಲ. ಸೊ ಈವನ್ ಕಾಶ್ಮೀರದಲ್ಲಿರೋ ಒಬ್ಬ ಇಂಡಿವಿಜುವಲ್ ಕನ್ಯಾಕುಮಾರಿಯಲ್ಲಿ ಬಂದು ನಿಂತ್ಕೊಬಹುದು. ಇದು ಭಾರತ ದೇಶ ಆಯಿತು. ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಳ್ತೀವಿ, ನೀವು ಮೊಯ್ಲಿ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ನಮಸ್ಕಾರಗಳು ತಿಳಿಸ್ತಾ ಇದ್ದೀವಿ. ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ, ಹಾಗೂ AICCಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ, ಮೇಡಮ್ ಸೋನಿಯಾ ಗಾಂಧಿ ಅವರಿಗೂ ಹಾಗೂ ರಾಹುಲ್ ಗಾಂಧಿ ಅವರಿಗೂ ನನ್ನ ಒಂದು ವಿಶೇಷ ಮನವಿ ಈಗಾಗಲೇ ಅವರಿಗೆ ಕಳಿಸಿದ್ದೀನಿ. ಈ ಚಿಕ್ಕಬಳ್ಳಾಪುರ ಲೋಕಸಭೆ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ದಿನೇ 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 ಒಂದೊಂದು ಟರ್ನ್ ತಗೊಳ್ತಾ ಇದೆ. ಸೊ ಅದರಿಂದ ಪ್ರೀವಿಯಸ್ಲಿ KPCC ಆಫೀಸ್ನಲ್ಲಿ ಅಬ್ಸರ್ವರ್ಸ್ ಬಂದಾಗ, AICC ಮತ್ತು ನಮ್ಮ ಜಮೀರ್ ಸಾಹೇಬರು ಅಬ್ಸರ್ವರ್ಸ್ ಬಂದಾಗ 98% ವೀರಪ್ಪ ಮೊಯ್ಲಿ ಅವರಿಗೆ ಸೀಟ್ ಕೊಡಬೇಕು ಅಂತ ಸರ್ವಾನುಮತದಿಂದ ತೀರ್ಮಾನ ಆಯಿತು. ಅದರ ಪ್ರಕಾರ ಅವರು ಹೈಕಮಾಂಡ್ಗೆ ಕಳಿಸಿದರು. ಸರ್ವಾನುಮತದಿಂದ ತೀರ್ಮಾನ ಆದಮೇಲೆ ಇನ್ನು ವೀರಪ್ಪ ಮೊಯ್ಲಿಗೆ ಆಗುತ್ತೆ ಅಂತ ಇದಾಯಿತು. ಇತ್ತೀಚಿನ ಕೆಲವು ಬೆಳವಣಿಗೆಗಳಲ್ಲಿ ಕೆಲವಾರು ಜನ ಇದು ನಮ್ಗೆ ಬೇಕು ನಮ್ಗೆ ಕೊಡಬೇಕು ಅಂತ ಇತ್ತೀಚೆಗೆ ಪ್ರಾರಂಭ ಮಾಡಿದೆ. ಅಕಸ್ಮಾತ್ ಈಗ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಸುಮಾರು ವರ್ಷಗಳಿಂದ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ, ಪ್ರತಿಯೊಂದು ಪಂಚಾಯತಿಯಲ್ಲೂ, ಪ್ರತಿಯೊಂದು ಹೋಬಳಿಯಲ್ಲೂ, ತಾಲೂಕಿನಲ್ಲೂ ಎಲ್ಲ ಕಾಂಗ್ರೆಸ್ ಲೀಡರ್ಸು ಇವರೊಂದಿಗೆ ಒಡನಾಟ ಇಟ್ಟುಕೊಂಡು ಡೇ ಟು ಡೇ ಅವ್ರ ಹತ್ರ ಅವ್ರ ಕಷ್ಟ ಸುಖ ಏನು ಹಿಂಗೆ ಅನ್ನೋದು ರಿವ್ಯೂ ಮಾಡ್ತಾ ಜನಸೇವೆ ಮಾಡ್ಕೊಂಡು ಬಂದಿದೆ. ಸುಮಾರು ಅವ್ರು ಸೋತ ನಂತರ ಈ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಯಾರೋ ಬರೋರಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಈ ಗ್ಯಾರಂಟಿ ಸ್ಕೀಮ್ಗಳು, ಏನೇನು ಸರ್ಕಾರದ ಸವಲತ್ತು ನೇರವಾಗಿ ಬಡವರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಒಂದು ಲೈಸನ್ ಆಫೀಸರ್ನ ಅಪಾಯಿಂಟ್ ಮಾಡಿ, ವಾಟ್ ಯು ಕಾಲ್ ಇಟ್ ಇಸ್ ಎ ಓಂಬುಡ್ಸ್ಮನ್ ಅಂತ. ಓಂಬುಡ್ಸ್ಮನ್ ಅಂದರೆ ಸರ್ಕಾರದಿಂದ ಬರ್ತಕ್ಕಂಥ ಏನೇ ಸವಲತ್ತುಗಳು ಒಂದು ಕಾಮನ್ ಮ್ಯಾನ್ಗೆ ಸೇರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಒಬ್ಬ ಬಡವ ಹೋಗಿ ಸರ್ಕಾರದಲ್ಲಿ ಅಪ್ಲಿಕೇಶನ್ ತಗೊಂಡು ಇದು ಮಾಡೋಕ್ಕೆ ಆ ಥರ ಅದೆಲ್ಲ ಆಗೋದಿಲ್ಲ. ಅದರಿಂದ ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಈ ಒಂದು ನಿಟ್ಟಿನಲ್ಲಿ ಜನರ ಸೇವೆ ಮಾಡಿಕೊಂಡು ಬಂದಿದೆ. ಸುಮಾರು 52 ವರ್ಷಗಳಿಂದ 1952ನೇ ಇಸ್ವಿಯಿಂದ ಆಗಿರ್ತಕ್ಕಂಥ ಹಿಸ್ಟ್ರಿ ತಗೊಂಡ್ರೆ ಮಾನ್ಯ ವಿ ಕೃಷ್ಣರಾಯರು 3 ಸಲ, ಜಾದಪ್ಪನವರು 3 ಸಲ, ಪ್ರಸನ್ನ ಕುಮಾರ್ ಅವರು, ನಮ್ಮ ಮೊಯ್ಲಿ ಸಾಹೇಬರು, ಇವರು ಇದು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡಿರೋದು. ಈ ದಿವಸ ಈ BJPನ ಸೋಲಿಸಬೇಕಂದ್ರೆ ಮೊಯ್ಲಿ ಅವರೇ ಸೂಟೇಬಲ್ ಅಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್. ಗೆಲ್ಲಬೇಕು ಅಂದರೆ ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಲೆಟ್ ಐ ಡಿಸ್ಕಸ್ ವಿತ್ ಪೊಲಿಟಿಕಲ್ ಅನಾಲಿಸಿಸ್. ಯಾವುದೋ ಒಂದು ಕಮ್ಯುನಿಟಿಗೆ ಕೊಟ್ಟರು, ಅದು ಎಷ್ಟಿದೆ ಟೋಟಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವಾಗ 19,66,000 ವೋಟ್ ಮಾಡಿ. ಔಟ್ ಆಫ್ ದಟ್ SC ST ಎಷ್ಟು, ಮುಸ್ಲಿಮ್ಸ್ ಎಷ್ಟು, ಬ್ಯಾಕ್ವರ್ಡ್ ಎಷ್ಟು, ಮೇಜರ್ ಕ್ಯಾಸ್ಟ್ ಎಷ್ಟು, ಇನ್ನೊಂದು ಕ್ಯಾಸ್ಟ್ ಎಷ್ಟು, ಎಲ್ಲ ಅನಾಲಿಸಿಸ್ ತಗೊಂಡ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಬಹಳಷ್ಟು 100ಕ್ಕೆ 100ರಷ್ಟು ಗೆಲ್ತಕ್ಕಂಥ ಚಾನ್ಸಸ್ ಇದೆ. ಅದು ಬೇಡ, ಇನ್ಯಾರಿಗೋ ಕೊಡ್ತೀವಿ, ಇನ್ನೊಬ್ಬರಿಗೆ ಕೊಡ್ತೀವಿ ಅಂದರೆ ಈ ಗೆಲುವು ಏನಾಗುತ್ತೆ, ಒಂದು ಆಂಬಿಗ್ಯೂಟಿವ್ ಡೌಟ್ ಬರುತ್ತೆ. ಆಗಬಹುದು, ಆಗದೆ ಹೋಗ್ಬೋದು. ಯಾಕಂದರೆ ಈ ಆಪೋಸಿಟ್ನಲ್ಲಿ ಪ್ರಬಲ ವ್ಯಕ್ತಿಗಳು ಇರೋದ್ರಿಂದ ಮೊಯ್ಲಿ ಅವರು ಕೊಟ್ಟರೆ ಗೆಲ್ತಕ್ಕಂಥ ಚಾನ್ಸಸ್ 100ಕ್ಕೆ 100 ಇದೆ. ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಈ ಸಲ ಅವ್ರಿಗೆ ಏಜ್ ಆಗ್ತಾ ಇದೆ, ಆದರೂ ಕೂಡ ಬೆಳಿಗ್ಗೆ ಎದ್ದು ಅವರ ದಿನಚರಿ ಕೆಲಸಗಳು ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ಸ್ಪಂದಿಸ್ಕೊಂಡು ಇದ್ದಾರೆ. ಈಗಲೂ ಒಳ್ಳೆ ಇವರು ಓಡಾಡ್ದಂಗೆ ಓಡಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಪಾಪ ಲಾಸ್ಟ್ ಟೈಮ್ ಸೋತಿದ್ದಾರೆ.
ಸೋತಿರೋದ್ರಿಂದ ಈ ಸಲ ಗೆಲ್ತಕ್ಕಂಥ ಚಾನ್ಸಸ್ ತುಂಬ ಚೆನ್ನಾಗಿದೆ. ಅವ್ರಿಗೆ ದಯವಿಟ್ಟು ಕೊಡಿಸಿ ಸ್ವಾಮಿ, ದಯವಿಟ್ಟು ಅವ್ರಿಗೆ ಮೊಯ್ಲಿ ಅವ್ರಿಗೆ ಕೊಟ್ಟಿದ್ದೆ. ಆದರೆ ಈಗಾಗಲೇ ಸುಮಾರು 3-4 ವರ್ಷಗಳಿಂದ ಅವರು ಸೋತಾಗಿಂದ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ರು. ಈ ಕಾಂಗ್ರೆಸ್ನಲ್ಲಿ ಒಳ್ಳೆ ಸ್ಟ್ರಾಂಗ್ ಲೀಡರ್ಸ್ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ. ಇವರು ಎಲ್ಲರೂ ಇವಾಗ ಬಾಗೇಪಲ್ಲಿ ತಗೊಳ್ಳಿ, MLA ಅವರು ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ದೇವನಹಳ್ಳಿ ತಗೊಳ್ಳಿ, ನಮ್ಮ ಪ್ರದೀಪ್ ತಗೊಳ್ಳಿ, ಗೌರಿಬಿದನೂರು ಶಿವಶಂಕರ್ ರೆಡ್ಡಿ, ಇವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ವಿನ್ ಆಗೋದಂತೂ 100ಕ್ಕೆ ಶತಸಿದ್ಧ. ನಾನು ಈಗಾಗಲೇ ಮೇಡಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿಗೆ ಕೊಡಿ. ಈ ಸಲ ಅವ್ರು ಕೊಟ್ಟರೆ ಅವ್ರಿಗೂ ಬಹುಶಃ ಇದು ಕೊನೆ ಚಾನ್ಸ್ ಅಂತ ಅನ್ಕೊಂಡು ಮುಂದೆ ಯಾರಿಗಾದ್ರೂ ಕೊಟ್ಕೊಳ್ಳಿ. ಈ ಸಲ ಮಾತ್ರ ಗೆಲ್ಲಬೇಕಂದ್ರೆ ವೀರಪ್ಪ ಮೊಯ್ಲಿ ಅವ್ರು ಕೊಟ್ರೇನೆ ಗೆಲ್ಲಾಗೋದು. ಇಲ್ಲದಿದ್ರೆ ಪಾಯಿಂಟ್ ಆಫ್ ಡೌಟ್ ಬರುತ್ತೆ. ಆಗ್ಬೋದು, ಆಗದೆ ಹೋಗ್ಬೋದು. ದಿ ಲಾ ಆಫ್ ಪ್ರಾಬಬಿಲಿಟಿ ಅಂತ ಹೇಳ್ತಾರೆ. ಆಗ್ಬೋದು, ಆಗದೆ ಹೋಗ್ಬೋದು. ಸೊ ಅದರಿಂದ ಒಳ್ಳೆ ಏಬಲ್ ಅಡ್ಮಿನಿಸ್ಟ್ರೇಟರ್ ಈ ಚಿಕ್ಕಬಳ್ಳಾಪುರದಲ್ಲಿ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2 ಸಲ ಮಂತ್ರಿಗಳ ಜಿಲ್ಲಾ ಆಡಳಿತ ಭವನ ತಗೊಳ್ಳಿ, ಬಸ್ ಸ್ಟ್ಯಾಂಡ್ ತಗೊಳ್ಳಿ, ಕಲಾಭವನ ತಗೊಳ್ಳಿ, ಲೈಬ್ರರಿ ತಗೊಳ್ಳಿ, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ತಗೊಳ್ಳಿ, ಹಾಸ್ಪಿಟಲ್ ತಗೊಳ್ಳಿ, ಎತ್ತಿನಹೊಳೆ ತಗೊಳ್ಳಿ. ಮುಖ್ಯವಾಗಿ ಇವ್ರ ಉದ್ದೇಶ ಏನು? ಬಡತನ ತೊಲಗಿಸ್ಬೇಕು, ಮನೆಗೊಂದು ಕೆಲಸ ಕೊಡಿಸ್ಬೇಕು. ಈ ಬಡತನದಿಂದ ಈ ಜನನ ಈ ಏನು 30.35% ಏನು ಬಡತನ ಇದೆ ಈ ಸಮಾಜದಲ್ಲಿ, ಇದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಎರಾಡಿಕೇಶನ್ ಆಫ್ ಪಾವರ್ಟಿ ಅಂತ ಏನು ಹೇಳ್ತಾರೆ, ಇದನ್ನ ಕಡಿಮೆ ಮಾಡಬೇಕು. ಇದೇ ನನ್ನ ಧ್ಯೇಯ. ಅದರಿಂದ ಇದು ಒಂದು ಲಾಸ್ಟ್ ಚಾನ್ಸ್ ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಇವಾಗ ಈ ಪ್ರೋಸೆಸ್ ಏನಂದ್ರೆ, ಫಸ್ಟ್ ಬೇಸಿಕಲಿ ಜಿಲ್ಲಾ ಮಟ್ಟದಲ್ಲಿ ಯುನಾನಿಮಸ್ ಆಗಾಯಿತು, ರಾಜ್ಯ ಮಟ್ಟದಲ್ಲಿ ಯುನಾನಿಮಸ್ ಆಗಾಯಿತು, AICCಯಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಇತ್ತೀಚೆಗೆ ಅರ್ಜಿಗಳು ತಗೊಂಡು ಬಂದು ನಾವಿದ್ದೀವಿ ಅನ್ನೋದು. ಈಗ ವೀರಪ್ಪ ಮೊಯ್ಲಿ ಅವರು ಕ್ಯಾಂಡಿಡೇಟ್ ಆದರೆ 100% ಚಿಕ್ಕಬಳ್ಳಾಪುರ ಲೋಕಸಭೆ ಗೆಲ್ಲೋದು 100% ಗ್ಯಾರಂಟಿ. ಇನ್ನೊಂದು ಬೈ ಚಾನ್ಸ್ ಅಕಸ್ಮಾತ್ ಈಗ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಮಾಡಬೇಕು, ಒಂದು 2 hours ಡಿಬೇಟ್ ಮಾಡಬೇಕು. ಈಸ್ ಏಬಲ್ ಮ್ಯಾನ್, ಏಬಲ್ ಗುಡ್ ಅಡ್ಮಿನಿಸ್ಟ್ರೇಟರ್. ಮುಖ್ಯಮಂತ್ರಿಗಳಾಗಿದ್ದರು, ಪ್ಲಾನಿಂಗ್ ಚೇರ್ಮನ್ ಆಗಿದ್ದರು, ಲಾ ಮಿನಿಸ್ಟರ್ ಆಗಿದ್ದರು, ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು, ಕಾರ್ಪೊರೇಟ್ ಮಂತ್ರಿ ಆಗಿದ್ದರು. ಇವನ್ ಈಸ್ ಎ ರೈಟರ್, ಒಬ್ಬ ಕವಿಗುಣ ಆಗಿದ್ದಾರೆ. ಇಂಥವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಬಹಳ ಒಳ್ಳೆಯದು. ಸೀಟ್ ಗೆಲ್ಲೋದಕ್ಕೆ 100% 100% ಗ್ಯಾರಂಟಿ ಇದೆ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಮನವಿಯನ್ನು ಪರಿಶೀಲಿಸಿ. ಈಗಾಗಲೇ ನಾವು ಪ್ರೆಸ್ ಮುಂದೆ ಎಲ್ಲ ಹೇಳಿದ್ದೀವಿ, ವೀರಪ್ಪ ಮೊಯ್ಲಿ ಸೂಟೇಬಲ್ ಕ್ಯಾಂಡಿಡೇಟ್, ಬೇರೆ ಯಾರು ಕೊಟ್ಟರು ಡೌಟ್ ಬರುತ್ತೆ. ಅದರಿಂದ ಎಲ್ಲ ಯುನೈಟಾಗಿ ಕೆಲಸ ಮಾಡ್ತಾರೆ. ಇವಾಗ ಬೇರೆಯವ್ರು ಕೇಳೋದು ಅದು ಸಾಮಾನ್ಯ. ಇದು ಕೇಳಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಬೇರೆಯವ್ರು ಕೇಳ್ಬೋದು ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಏನಿದೆ, ಯಾರಿಗೆ ಯಾರು ಭಟ್ರೆ. ಇವಾಗ ಫಾರ್ ಎಕ್ಸಾಂಪಲ್ OBC, SC, ST, ಮೈನಾರಿಟೀಸು, ಕ್ರಿಶ್ಚಿಯನ್ಸು ಈ ಎಲ್ಲ ಓಟ್ಗಳೆಲ್ಲ ಸೇರಿದ್ರೆ 14 ಲಕ್ಷ ಓಟ್ಸ್ ಬರುತ್ತೆ. 14 ಲಕ್ಷ ಬರುತ್ತೆ ಈ ಓಟ್ಗಳು. ಸೊ ಟೋಟಲ್ ಓಟ್ಸು 19,66,000 ಏನಿದೆ, ಇದರಲ್ಲಿ ಎಲ್ಲಾನು ಒಂದೇ ಪಕ್ಷಕ್ಕೆ ಹೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಲಾಸ್ಟ್ ಪ್ರೀವಿಯಸ್ ಹಿಸ್ಟ್ರಿ ತಗೊಂಡು ಯಾರ್ಯಾರು ಎಲೆಕ್ಟ್ ಆಗಿದ್ದಾರೆ, ಯಾರ್ಯಾರು ಸೋತಿದ್ದಾರೆ, ಈ ಥರ ಇರೋದ್ರಿಂದ ಸೂಟೇಬಲ್ ಕ್ಯಾಂಡಿಡೇಟ್ ಅಂತ ನಮ್ಮ ಅನಿಸಿಕೆ. ದಯವಿಟ್ಟು ಈಗ ಬರ್ತಕ್ಕಂಥ ಈ ಪ್ರೆಷರ್ಸ್ ಯೂಸಿಂಗ್ ಆಫ್ ವೇರಿಯಸ್ ಸೋರ್ಸಸ್ ಇದು ಮಾಡೋದು, ಪ್ರೆಷರ್ ಮಾಡೋದು, ನಾವು ರಾಜೀನಾಮೆ ಕೊಡ್ತೀವಿ, ನಾವು ಅದು ಮಾಡ್ತೀವಿ ಅನ್ನೋದು ಒಂದು ಪಕ್ಷ ಅಂದಮೇಲೆ ದಿಸ್ ಈಸ್ ಅ ಡಿಸಿಪ್ಲಿನ್ಡ್ ಪಾರ್ಟಿ. ಕಾಂಗ್ರೆಸ್ ಅನ್ನೋದು ಒಂದು ಡಿಸಿಪ್ಲಿನ್ಡ್ ಪಾರ್ಟಿ. ಅದನ್ನ ನೀವು ಥ್ರೆಟ್ ಮಾಡಿ ನಾವು ರಾಜೀನಾಮೆ ಟಿಕೆಟ್ ಕೊಟ್ಟರೆ ನಾವು ಇರ್ತೀವಿ, ಟಿಕೆಟ್ ಕೊಡಲಿಲ್ಲ ಅಂದರೆ ಐ ವಿಲ್ ರಿಸೈನ್ ಟು ದಿ ಪಾರ್ಟಿ ಅನ್ನೋದ್ರಿಂದ ಯಾವ ಸಾಮಾಜಿಕ ನ್ಯಾಯ ಸ್ವಾಮಿ ಅದೆಲ್ಲ. ಈಗ ರಾಜೀನಾಮೆ ಕೊಡಿ, ಹೋಗಿ ಲೀಡರ್ಗಳ ಹತ್ರ ಕುತ್ಕೊಂಡು ಮಾತಾಡಿ, ಇದರಲ್ಲಿ ಕೊಟ್ಟರೆ ನಾನು ಇರ್ತೀನಿ, ಕೊಡದೇ ಇದ್ರೆ ನಾನು ಹೋಗ್ತೀನಿ. ಏನು ಸೋಷಿಯಲ್ ಜಸ್ಟಿಸ್ ಇದು? ಒಂದು ಡಿಸಿಪ್ಲಿನ್ ಎಲ್ಲಿದೆ ಇದರಲ್ಲಿ? ಈ ಥರ ಬಿಹೇವ್ ಮಾಡಿದ್ರೆ ಇರಲಿ, ಅದು ಆಮೇಲೆ ಯೋಚನೆ ಮಾಡೋಣ. ಅದಕ್ಕೆ ಲೀಡರ್ಗಳು ಇದ್ದಾರೆ, ಲೀಡರ್ಗಳು ಕನ್ವಿನ್ಸ್ ಮಾಡ್ತಾರೆ ಅವರು ಕರೆಸಿ. ಅದರಿಂದ ನಾವೇನು ಹೇಳೋದು, KPCCಯಲ್ಲಿ ಏನು ತೀರ್ಮಾನ ಆಗಿದೆ ಅದಕ್ಕೆ ನೀವು ಸ್ಟಿಕ್ಕರ್ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಸೀಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾಸ್ಟ್ಗಳು ರೆಡಿ ಆಗಿದ್ದಾರೆ. ಇವಾಗ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಕನ್ಫ್ಯೂಷನ್ಸ್ ಆಗಿದೆ, ಯಾರಿಗಾಗುತ್ತೋ ಅವ್ರಿಗಾಗುತ್ತೋ ಇವ್ರಿಗಾಗುತ್ತೋ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಅದರಿಂದ ಇಮಿಡಿಯೇಟ್ ಆಗಿ
ನೀವು ತಾವು ಡಿಕ್ಲೇರ್ ಮಾಡಿಬಿಟ್ರೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಹಾಗೆ 26 ದಿವಸ ಇದೆ. ಅದರಿಂದ ಕೆಲಸ ಮಾಡೋಕ್ಕೂ ಒಂದು ಹುರುಪು ಬರುತ್ತೆ. ಯೂತ್ಸ್ ಎಲ್ಲ ತುಂಬ ಆಸೆಯಿಂದ ಇದ್ದಾರೆ ಇದು ಮಾಡೋದಕ್ಕೆ. ಇಲ್ಲ ಈಗ ಹೊರಗಿನವರು ನಾವು ಲೋಕಲ್ಲು ಈಗ ಸುಮಾರು 2 ವರ್ಷ 2 ಟರ್ಮ್ ಕೆಲಸ ಮಾಡಿದ್ದಾರೆ. 2 ಟರ್ಮ್ ಕೆಲಸ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ MP ಎಲೆಕ್ಷನ್ನಲ್ಲಿ ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆನೇ ಬರೋದಿಲ್ಲ, ಉದ್ಭವ ಆಗೋದಿಲ್ಲ. ಸೊ ಇವನ್ ಕಾಶ್ಮೀರದಲ್ಲಿರೋ ಒಬ್ಬ ಇಂಡಿವಿಜುವಲ್ ಕನ್ಯಾಕುಮಾರಿಯಲ್ಲಿ ಬಂದು ನಿಂತ್ಕೊಬೋದು. ಇದು ಭಾರತ ದೇಶ ಇದೆ. ಗುಜರಾತ್ನಲ್ಲಿರೋ ಅಸ್ಸಾಂನಲ್ಲಿ ಹೋಗಿ ನಿಂತ್ಕೊಬೋದು. ಯಾರು ಎಲ್ಲಿ ಬೇಕಾದ್ರೂ ನಿಲ್ಲಬಹುದು. ಇದರಲ್ಲಿ ಲೋಕಲ್ಲು ಇನ್ನೊಂದು ಔಟ್ಸೈಡರ್ ಅನ್ನೋ ಪ್ರಮೇಯನೇ ಬರೋದಿಲ್ಲ. ದಯವಿಟ್ಟು ನಮ್ಮ ಮನವಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಡ್ಯಾಶಿಂಗ್ ಹೀರೋ ನಮ್ಮ DK ಶಿವಕುಮಾರ್ ಸಾಹೇಬರು, ದಯವಿಟ್ಟು ಖರ್ಗೆ ಸಾಹೇಬ್ರಿಗೆ ಹೇಳಿ, ಮೇಡಮ್ ಅವ್ರಿಗೆ ಹೇಳಿ, ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ, ದಯವಿಟ್ಟು ಈ ಸೀಟನ್ನು ಮೊಯ್ಲಿ ಸಾಹೇಬರಿಗೆ ಇಮಿಡಿಯೇಟ್ ಆಗಿ ಕೊಟ್ಟಿದ್ದಾರೆ. ಗೆಲುವು ಖಚಿತ. ಗೆಲುವು ಆಗಲಿಲ್ಲ ಅಂದರೆ ನಾವೆಲ್ಲ ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀವಿ. ಹಂಗೆ ಪ್ರಾಸ್ಪೆಕ್ಟಿವ್ ಒಳ್ಳೆ ಪ್ರಾಸ್ಪೆಕ್ಟಿವ್ ಪಾಯಿಂಟ್ಸ್ ಇದೆ ಇವಾಗ ಅವರು ಗೆಲ್ಲೋದಕ್ಕೆ. ಒಳ್ಳೆ ಮನುಷ್ಯ, ಸಾಧಾರಣ ಮನುಷ್ಯ, ಎಂಥವರೇ ಹೋಗಲಿ ಏನು ಬೇಕೋ ಇನ್ನು ಸ್ಪಂದನೆ ಮಾಡ್ತಾರೆ. ಏಮ್ಸ್ ಇದೆ, ಆಬ್ಜೆಕ್ಟಿವ್ಸ್ ಇದೆ, ಏನು ಮಾಡಬೇಕು MP ಆದರೆ ಏನು ಮಾಡಬೇಕು, ನನ್ನ ಉದ್ದೇಶ ಏನಂತ ಅವರು ಈಗಾಗಲೇ ಅವರು ಕೂಡ ತಿಳಿಸಿದ್ದಾರೆ. ಇದು ಏಬಲ್ ಮ್ಯಾನ್. ಅದು ಬಿಟ್ಬಿಟ್ಟು ಅದಾಗೆ ಅದು ಇದು ಅಂತ ಯೋಚನೆ ಮಾಡೋದಕ್ಕಿಂತ ಫಸ್ಟ್ ಪ್ಲೀಸ್ ಡಿಕ್ಲೇರ್ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫ್ರಮ್ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ದಯವಿಟ್ಟು ಇದನ್ನು ನಿಮ್ಮ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಳ್ತೀವಿ. ನೀವು ಮೊಯ್ಲಿ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ನಮಸ್ಕಾರಗಳು ತಿಳಿಸ್ತಾ ಇದ್ದೀವಿ.